ನಮಸ್ಕಾರ ಗುರುಗಳೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಹೊಸ ವಿಡಿಯೋ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ತಡೆ ಎತ್ತೋಕ್ಕೆ ನೋಡಿ, ಹಂಸ ಅಂತ ಹೇಳಿ ಸೊಂಡೆಕೆರೆ ಸ್ವಗ್ರಾಮದವರಾಗಿರ್ತಾರೆ. ಇನ್ನು ಇವರ ಒಂದು ಸಮಸ್ಯೆ ಏನಪ್ಪ ಅಂದರೆ, ಹಳ್ಳಿಯಲ್ಲಿ ಹಬ್ಬ ಇದೆ ಇವ್ರದ್ದು ಅಂತ ಹೇಳ್ಬಿಟ್ಟು ವಾರಾನ್ಗಟ್ಲೆ ಊರಿಗೆ ಹೋಗಿದ್ದಾರೆ ಗಂಡ. ಹಾಗಾಗಿ ಉಜ್ಜಿ ಸುಖ ಕೊಡೋಕ್ಕೆ ಯಾರಿಲ್ಲ ಅಂತಕ್ಕಂಥದ್ದು ಇವರ ಒಂದು ಕೊರಗಿನ ಒಂದು ಸಂಕೇತ ಆಗಿರುತ್ತೆ. ಓಕೆ, ನಾನು ನೆಕ್ಸ್ಟು ಹೇಗೆ ದೆಂಗಬೇಕು ಅಂದರೆ, ಇವರಿಗೆ ಪಚುಕ್ ಅಂತ ಎಗರುವ ಹಾಗೆ ದೆಂಗಿಸಿಕೊಳ್ಳುವ ಒಂದು ಆಸೆ ಇವರಲ್ಲಿ ಇದೆ. ಓಕೆನಾ. ಜೊತೆಗೆ ಇವ್ರದ್ದು ಸ್ನೇಹಿತರೆ 3 ಎಕರೆ ಫಾರ್ಮ್ ಹೌಸ್ ಇದೆ. ಓಕೆನಾ, ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಸಮಾಚಾರ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ವಾರಾನ್ಗಟ್ಲೆ ಹಬ್ಬ ಇರುತ್ತೆ, ಜೊತೆಗೆ ಸಿಹಿ ಖಾರ ಎಲ್ಲ ಮಾಡಿರ್ತಾರೆ. ತಿಂದು ಉಂಡು ಅಲ್ಲೇ ಒಂದು ವಾರ ಇದ್ದು ಬರ್ತಾರೆ ಗಂಡ. ಯಾಕೆ ಅಂತಂದರೆ, ಇದು ತುಂಬ ವರ್ಷದ ನಂತರ ಹಬ್ಬ ಬರ್ತಾ ಇರ್ತಕ್ಕಂಥದ್ದಂತೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಬೇಗನೆ ಬರೋದಿಲ್ಲ. ಅಲ್ಲಿವರೆಗೂ ತೂತಕ್ಕೆ ಗೂಟ ಹಾಕಿ ಹಪ್ಪಳ ಮಾಡಿದ್ರೆ ಇನ್ನೊಂದು ತೂತ ಇದೆ, ಅದನ್ನು ಬೇಕಾದ್ರೆ ತೋರಿಸ್ತೀನಿ. ಆದರೆ ಒಂದು ಮಾತು, ಅದೇನೆಂದರೆ ಹಿಂದೆ ತೂತನ ಮಾತ್ರ ಯಾರಿಗೂ ಕೊಡೋದಿಲ್ಲ ಕಣ್ರಿ, ಬೇಕಾದ್ರೆ ತೋರಿಸ್ತೀನಿ ಅಷ್ಟೇ ಅಂತಕ್ಕಂಥದ್ದು ಇಲ್ಲಿ ತಿಳಿಸಲಾಗಿದೆ. ಬಿಕಾಸ್ ಎಲ್ರಿಗೂ ಕೆಲವರಿಗೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ಏನು ಮಾಡಲಿಕ್ಕಾಗಲ್ಲ. ಇರಲಿ, ಅದ್ರ ಬಗ್ಗೆ ಒಂದು ಕಡೆ ಇಟ್ಬಿಟ್ಟು ನೆಕ್ಸ್ಟು ಏನಿದೆ ಅಂತ ನೋಡೋಣ. ನೋಡಿ, ಹಬ್ಬನ ಒಂದು ಜೋರಾಗಿ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದೆ ಅಂಥದ್ದು ನೋಡ್ಬೋದು. ಮೊದಲನೇದಾಗಿ ಹಬ್ಬ ಅಂದರೆ 30 ವರ್ಷಕ್ಕೆ ಒಂದು ಸಲ ಬರುತ್ತೆ ಇದು. ಓಕೆನಾ. ಈ ಒಂದು ಹಬ್ಬ ಏನು ಮಾಡ್ತಾ ಇದ್ದಾರಲ್ಲ, ಆ ಒಂದು ಹಬ್ಬ ತುಂಬ ವಿಜೃಂಭಣೆಯಿಂದ ಜರುಗುತ್ತೆ. ಹಾಗಾಗಿ ಮನೆ ಮುಂದೆನೇ ಶ್ಯಾಮೆಯನ್ನು ಹಾಕಿಸಿ ಬಾಡೂಟ ಎಲ್ಲ ಮಾಡ್ತಾರೆ ಎಲ್ಲ ಮಂತಂದವರು. ಹಾಗಾಗಿ ತುಂಬಾ ಗ್ರ್ಯಾಂಡಾಗಿರುತ್ತೆ ಅಂತ ಹೇಳ್ಬೋದು ಆ ಒಂದು ಊರಲ್ಲಿ. ಹಾಗಾಗಿ ಗಂಡ ಕುಡಿದು ತೇಲಾಡಿ ಬರುವಷ್ಟರೊಳಗೆ ದೆಂಗಿ ಹೆಬ್ಬಾಗ್ಲಿ ಮಾಡ್ಬೋದು. ಯಾರೇನಾದರೂ ಅಂದ್ಕೊಳ್ಳಿ ಅಲ್ವಾ, ಹೇಗಿದ್ರು ಯಾರಾದರೂ ಏನಾದರೂ ಅಂದೇ ಅಂತಾರೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಇನ್ನು ಫಾರ್ಮ್ ಹೌಸ್ ಈ ರೀತಿಯಾಗಿದೆ ನೋಡ್ಬೋದು. 1 ಎಕರೆ ಮೇನ್ ಫಾರ್ಮ್ ಹೌಸು, ಗಾರ್ಡನ್ನು ನೋಡಿ, ಗಾರ್ಡನ್ನು, ಟ್ರೀಸು, ಬೋರ್ವೆಲ್ಲು, ಸೋಲಾರ್ ಸೆಟಪ್ಪು 1 ಎಕರೆಯಲ್ಲಿ. ಇನ್ನೊಂದು ಎಕರೆಯಲ್ಲಿ ಕೌ ಶೆಡ್ಡು ಎಲ್ಲ ಇರುತ್ತೆ. ಮತ್ತು ಇನ್ನೊಂದು ಎಕರೆಯಲ್ಲಿ ಫ್ರೀ ರೇಂಜ್ ಹೆಣ್ಣು ಮತ್ತು ಪೌಲ್ಟ್ರಿ ಶೆಡ್ಡು, ಎಗ್ ಕಲೆಕ್ಷನ್ ಏರಿಯಾ ಎಲ್ಲ ಇರುತ್ತೆ. ಓಕೆನಾ. ಅಂದರೆ ಮೊಟ್ಟೆ ಕೋಳಿದೆ ಒಂದು ಕಡೆ ಸೈಡು, ಮತ್ತು ಇನ್ನೊಂದು ಬೋರ್ವೆಲ್ದು ಅದು ಇದು ಎಲ್ಲ 1 ಎಕರೆ, ಮತ್ತು ಇನ್ನು ಕೌ ಶೆಡ್ಗೆ ಅಂತಲೇ 1 ಎಕರೆ. ಈ ರೀತಿಯಾಗಿ ಸಪ್ರೇಟಾಗಿ ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಕ್ಕಂಥದ್ದು ನೋಡ್ಬೋದು. ಮತ್ತಿನ್ನು ವಾಟರ್ ಸೋರ್ಸ್ ಇರುತ್ತೆ. ಓಕೆನಾ. ಬೋರ್ವೆಲ್ಲು ವಾಟರ್ ಸೋರ್ಸ್ ಏನಪ್ಪ ಇದೆ ಅಂದರೆ, ಬೋರ್ವೆಲ್ ಇದೆ, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗು ಕೂಡ ಇರುತ್ತೆ. ಮತ್ತು ವರ್ಕರ್ಸ್ ಬಂದ್ಬಿಟ್ಟು 1-2 ಟೇಕರ್ಸ್ ಫಾರ್ ಡೈಲಿ ಆಪ್ರೇಷನ್ಸ್, ಅಂದರೆ ಕೇರ್ ಟೇಕರ್ಸ್ ಇದ್ದಾರೆ. ಓಕೆನಾ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಡೈಲಿ ಆಪ್ರೇಟರ್ಸ್ ಏನು ಕೇರ್ ಟೇಕರ್ಸ್ ಇರ್ತಾರೆ, ತೋಟನ ಚೆನ್ನಾಗಿ ಚಂದವಾಗಿ ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.